ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದ್ರು ಯತ್ನಾಳ್ ವರ್ಸಸ್ ಬಿವೈ ವಿಜಯೇಂದ್ರ ವೈಮನಸ್ಯ ಶಮನವಾದಂತೆ ಕಾಣಿಸ್ತಾ ಇಲ್ಲ. ಇವತ್ತು ದೆಹಲಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಸಭೆ ನಡೆಸಿದೆ. ಇದರ ನಡುವೆ ವಿಜಯೇಂದ್ರ ಬಣ ವಕ್ಫ್ ವಿರುದ್ಧದ ಪ್ರತ್ಯೇಕ ಹೋರಾಟವನ್ನು ಚುರುಕುಗೊಳಿಸ್ತಾ ಇದೆ. ಹೈಕಮಾಂಡ್ ಸೂಚನೆ ಬಳಿಕವೂ ಆರದ ಬಂಡಾಯದ ಕಿಚ್ಚು. ಶಿಸ್ತು ಸಮಿತಿ ಸಭೆ ಬಳಿಕವೂ ಯತ್ನಾಳ್ ಟೀಮ್ ಮೀಟಿಂಗ್. ಬಣ ಬಡಿದಾಟ. ಬಿಜೆಪಿ ಪಾಳಯದ ಬಣ ಬಡಿದಾಟ ಸದ್ಯ ದೆಹಲಿ ಅಂಗಳದಲ್ಲಿದೆ. ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ದ ಯತ್ನಾಳ್ಗೆ ಹೈಕಮಾಂಡ್ ಖಡಕ್ ಆಗಿಯೇ ಸೂಚನೆ ಕೊಟ್ಟಿತ್ತು. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಬೇಡಿ, ನಿಮ್ಮ ವಕ್ಫ್ ಹೋರಾಟ ಮುಂದುವರಿಸಿ ಎಂದಿತ್ತು. ಇದಾದ ಬಳಿಕ ಬಹಿರಂಗವಾಗಿ ಯತ್ನಾಳ್ ಟೀಮ್ ಮಾತನಾಡದಿದ್ರು ಇವತ್ತು ಮತ್ತೆ ಸಭೆ ಸೇರುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿರಂತರ ಎಂಬ ಸಂದೇಶ ರವಾನಿಸಿದ್ದಾರೆ. ಅಲ್ರಿ, ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ. ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ನಾವು ಏನು ಚರ್ಚೆ ಮಾಡಿದ್ವು ಅಂದ್ರೆ ಮತ್ತು ವಕಫ್ ಅವರ ಭಾರತೀಯ ಜನತಾ ಅಧ್ಯಕ್ಷರ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಡ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ, ಅವ್ರು ಬಿಟ್ಟು ಕೂಡ ಒಳ್ಳೆಯದು. ಯತ್ನಾಳ್ ಟೀಮ್ಗೆ ಕೌಂಟರ್ ಹೋರಾಟ ಕೇಳಿದ ಬಿವೈವಿ ಟೀಮ್. ಇನ್ನು ಅದ್ಯಾವಾಗ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ಹೋರಾಟ ಕಿಳಿತೋ ಇತ್ತ ವಿಜಯೇಂದ್ರ 3 ಟೀಮ್ ಮಾಡಿದ್ರು. ಅದರಂತೆ ಇವತ್ತು ರಾಯಚೂರು, ಯಾದಗಿರಿಯಲ್ಲಿ ಅಭಿಯಾನ ನಡೆಸಿದ್ರು. ರೈತರ ಸಂಕಷ್ಟವನ್ನ ಕೇಳಿದ್ರು. ಇನ್ನು ಯತ್ನಾಳ್ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ, ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿ ತೋರಿಸುತ್ತೆ. ಯಾರೇ ಇರಲಿ ನಾಲಿಗೆ ಶುದ್ಧ ಇರಬೇಕು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಯತ್ನಾಳ್ಗೆ ಟಾಂಗ್ ಕೊಟ್ರು. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ನಾನು ಯಾವ ರೀತಿ ನಡ್ಕೊಳ್ತೇನೆ, ಏನು ಮಾತನಾಡ್ತೇನೆ, ಕಾರ್ಯಕರ್ತನ ಒಳಗೊಂಡದ್ದು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ನಂತರ ಯತ್ನಾಳ್ ಸೈಲೆಂಟ್ ಆದಂತೆ ಕಾಣಿಸುತ್ತಿದ್ರು. ಬಿವೈವಿ ಬಣದ ವಿರುದ್ಧದ ಆಕ್ರೋಶ ತಣ್ಣಗಾದಂತೆ ಕಾಣಿಸುತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.